ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಚಿಟ್ಟೆ ಸುಮ್ನವ್ರಿಗೆ ಮಾತ್ರೆ ಕೊಡದೆ ಮರ್ತ್ಬಿಟ್ಟೆ. ಸಾಹೇಬ್ರ ಸುಮ್ನಕ್ಕರಿಗೆ ಇನ್ನೂ ಆರಾಮಾಗಿಲ್ರಿ? ಪರವಾಗಿಲ್ಲ ಚಿಟ್ಟೆ, ಸುಧಾರಿಸ್ಕೊತಾ ಇದ್ದಾರೆ. ಬರೋ ಅರ್ಜೆನ್ಸಿಲಿ ಅವ್ರಿಗೆ ಟ್ಯಾಬ್ಲೆಟ್ ಕೊಡದೆ ಮರ್ತ್ಬಿಟ್ಟೆ. ಡಾಕ್ಟರ್ ಬೇರೆ ಸ್ಟ್ರಿಕ್ಟ್ ಆಗಿ ಟ್ಯಾಬ್ಲೆಟ್ ಸ್ಕಿಪ್ ಮಾಡಬಾರ್ದು, ಸ್ಟ್ರಿಕ್ಟ್ ಆಗಿ ತಗೋಬೇಕು ಅಂತ ಹೇಳಿದ್ರು. ನಾನು ಅರ್ಜೆನ್ಸಿಲಿ ಮರ್ತೇ ಬಿಟ್ಟೆ. ಸುಸ್ತಂತ ಬೇರೆ ಹೇಳ್ತಾ ಇದ್ರು ಚಿಟ್ಟೆ. ಏನ್ ಮಾಡ್ಲಿ ಇವಾಗ? ನೀನೇನ್ ಎಫೆಕ್ಟ್ ಇದ್ಯಾ? ಏನಿಲ್ರಿ ಸಾಹೇಬ್ರ, ಮನುಷ್ಯ ತಂದೆ ಆಗೋ ಟೈಮ್ನಾಗ ಭಾಳ ಬದ್ಲಾಕನಂತ, ಅದನ್ನ ನೆನ್ಸ್ಕೊಂಡು ನಗು ಬಂತಷ್ಟ. ಸಾಹೇಬ್ರ ನೀವು ಸಿಂಗಲ್ ಇದ್ದಾಗ ಬೇರೆ, ಈಗ ಬೇರೆ. ಯಾಕೆ ಚಿಟ್ಟೆ, ಮುಂಚೆ ಕಾಳಜಿ ತಗೋತಾ ಇರ್ಲಿಲ್ವಾ? ಸಾಹೇಬ್ರ ಮುಂಚೆ ಕಾಳಜಿ ತಗೋತಿದ್ರಿ, ಆದ್ರೆ ಅದ್ರಾಗ ಲಾಭನೂ ನೋಡ್ತಿದ್ರಿ. ಆದ್ರೆ ಈಗ ಬರೀ ಕಾಳಜಿ ಅಷ್ಟ ನೋಡಕತ್ತೀರಿ. ಯಾಕೆ ಹೇಳ್ರಿ? ಅದ್ರಾಗೂ ಸುಮ್ನಕ್ಕನ ಮಗು ಬಗ್ಗೆ ನೀವು ತೋರಿಸ್ತಾ ಇರೋ ಕಾಳಜಿ ನೋಡಿದ್ರ ಬಹಳ ಖುಷಿ ಆಕತ್ರಿ ಸಾಹೇಬ್ರ. ಸಾಹೇಬ್ರ ನಮ್ಮಪ್ಪ ಹೇಳ್ತಿದ್ದ, ಅಯ್ಯೋ ಮಗನ ನೀ ಹುಟ್ಟಕ್ಕೂ ಮುಂಚೆ ಬಹಳ ಹುಮ್ ತಂದಾಗಿದ್ದೆ, ನೀ ಹುಟ್ಟಿ ಯಾವಾಗ ಕೈ ಬಂದಲ್ಲ ಅವಾಗ ನನ್ ಮನುಷ್ಯ ಅದೇ ಅಂತ. ಹಂಗ ಸಾಹೇಬ್ರ ನೀವು ಸುಮ್ನಕ್ಕಂದು ಮತ್ತೆ ನಿಮ್ ಜೋಡಿ ಬಂಗಾರದಂಗಿರ್ಲಿ. ಸಾಹೇಬ್ರ ಈಗ್ಲೇ ಇಷ್ಟೊಂದು ಮಾಡಕತ್ತೀರಿ, ಇನ್ನೇನಾದ್ರೂ ನಿಮ್ ಕೈಗೆ ಒಂದು ಮಗು ಬಂತಪ್ಪ ಅಂದ್ರ ಸುಮ್ಮನಕ್ಕನ ಹೆಗಲ ಮೇಲೆ ಕೂರ್ಸ್ಕೊಂಡು ಊರ್ ತುಂಬಾ ಮೆರವಣಿಗೆನೆ ಮಾಡ್ತೀರಿ. ಸುಮ್ಮನಕ್ಕ ತೋಳ್ನಾಗ, ನಿಮ್ಮ ಮಗ ಹೆಗಲ ಮ್ಯಾಗ, ಊರ್ ತುಂಬಾ ಮೆರವಣಿಗೆ. ಸಾಹೇಬ್ರ ಸಾಹೇಬ್ರ ಎಲ್ಲೋ ಕಳೆದೋಗ್ಬಿಟ್ಟಿದ್ರಿ? ಗೊತ್ತಾಗ್ಬಿಟ್ರಿ. ಸುಮ್ನಿರು ಚಿಟ್ಟೆ, ಮೊದಲು ಸುಮ್ನ ಅವ್ರು ಕಾಲ್ ಮಾಡಿ ಟ್ಯಾಬ್ಲೆಟ್ ತಗೊಳಕ್ ಹೇಳ್ಬೇಕು. ಅಯ್ಯಯ್ಯೋ, ಹಾ ಕೇಸರಿ ಬಣ್ಣದಿದೆ. ಸಾಹೇಬ್ರು ನಂಗೆ ಒಂದ್ ಕೇಸರಿ ಬಣ್ಣದ್ದು 3 ಬಿಳಿದ್ ಕೊಡ್ತಾ ಇದ್ರು. ಒಂದೇನೋ ಸಿಕ್ತು. ಇದಿಷ್ಟರಲ್ಲಿ ಬಿಳಿ ಬಣ್ಣದ್ ಯಾವುದು ಅಂತ ಹೇಗೆ ಕಂಡಿಡಿಲಿ? ತೆಗೆದ್ಬಿಟ್ಟು ನೋಡ್ಲಾ? ಅಯ್ಯೋ ಬೇಡ ಬೇಡ, ಸುಮ್ಮನೆ ಎಡ್ಬಟ್ಟಾಗ್ಬಿಡತ್ತೆ. ಈಗ ಹೇಗೆ ತಗೊಳ್ಳೋದು? ಹಾ, ಸಾಹೇಬ್ರೆ ಫೋನ್ ಮಾಡ್ತಿದ್ದಾರೆ. ಹಲೋ ಸಾಹೇಬ್ರೆ. ಹಲೋ ಸುಮ್ನವ್ರೆ, ಸಾರಿ, ಐ ಆಮ್ ರಿಯಲಿ ಸಾರಿ. ಕೆಲ್ಸದ ಟೆನ್ಷನ್ ಅಲ್ಲಿ ನಿಮಗೆ ಮಾತ್ರೆ ಕೊಡದೆ ಮರ್ತ್ಬಿಟ್ಟೆ. ಒಂದ್ ಗಂಟೆನೂ ಆಗಿಲ್ಲ, ಆಗ್ಲೇ ಒಂದ್ ವಾರದಿಂದ ಜೊತೆಗಿಲ್ದಿರೋ ತರ ವಿಚಾರಿಸ್ಕೊತಿದ್ದೀರಾ. ಹಾಗಲ್ಲ ಸುಮ್ನವ್ರೆ, ಊಟ ಮಾಡಿದ್ರ? ಮಧ್ಯಾಹ್ನ ಹಾಕಿದೆ, ಊಟ ಮಾಡ್ತಾ ಇರ್ತೀನ. ನಂದಾಯ್ತು, ನಿಮ್ದಾಯ್ತಾ? ಸುಮ್ನವ್ರೆ ಊಟ ಮಾಡಿದಾರ, ಟ್ಯಾಬ್ಲೆಟ್ ತಗೋಬೇಕಲ್ವಾ? ಡಾಕ್ಟರು ಸ್ಕಿಪ್ ಮಾಡಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಇವಾಗ ಏನ್ ಮಾಡ್ತೀರಾ? ಯಾವ ಮಾತ್ರೆ ತಗೋತೀರಾ? ಸುಮ್ನವ್ರೆ ಯಾವ ಮಾತ್ರೆ ತಗೋಬೇಕು ಅಂತ ನಿಮ್ಗೆ ಗೊತ್ತಾಗತ್ತಾ? ಸಾಹೇಬ್ರೆ ನಾನು ಅದೇ ಕೆಲ್ಸದಲ್ಲಿ ಇದ್ದೀನಿ. ನೀವ್ ನಂಗೆ ಒಂದ್ ಕೇಸರಿ ಬಣ್ಣದ್ದು 3 ಬಿಳಿ ಬಣ್ಣದ್ ತಾನೇ ಕೊಡ್ತಾ ಇದ್ರಿ. ಸುಮ್ನವ್ರೆ ಆ ಡಬ್ಬದಲ್ಲಿ ಬೇರೆ ಮಾತ್ರೆಗಳು ಇದೆ, ನಿಮ್ಗೆ ಹೇಗೆ ಗೊತ್ತಾಗುತ್ತದು? ಪರವಾಗಿಲ್ಲ ಬಿಡಿ, ನೀವ್ ಬರೋವರೆಗೂ ನಾನು ಕಾಯ್ತೀನಿ, ಆಮೇಲೆ ತಗೊಳ್ತೀನಿ. ಸುಮ್ನವ್ರೆ ಮೀಟಿಂಗ್ ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಗೊತ್ತಿಲ್ಲ, ಅಲ್ಲಿವರೆಗೂ ಮಾತ್ರೆ ತಗೊಳ್ದೆ ಹಾಗೆ ಇರ್ತೀರಾ? ಒಂದ್ ಹೊತ್ತಿಂದ ಅಲ್ವಾ ಸಾಹೇಬ್ರೆ, ಏನೂ ಆಗಲ್ಲ. ಸುಮ್ನವ್ರೆ ಡಾಕ್ಟರ್ ಅದೇ ಹೇಳಿರೋದು, ಒಂದ್ಸಲಿನೂ ಸ್ಕಿಪ್ ಮಾಡಬಾರ್ದು ಅಂತ. ಏನ್ ಮಾಡೋದು ಇವಾಗ? ಸುಮ್ನವ್ರೆ ನಾನು ವಿಡಿಯೋ ಕಾಲ್ ಮಾಡ್ತೀನಿ ರೀ, ನೀವು ಆ ಟ್ಯಾಬ್ಲೆಟ್ ಬಾಕ್ಸ್ ತೋರಿಸಿ ಯಾವ್ಯಾವ ಟ್ಯಾಬ್ಲೆಟ್ ತಗೋಬೇಕು ಅಂತ ನಾನು ಹೇಳ್ತೀನಿ. ಸರಿ ಮಾಡ್ತೀನಿ ಸಾಹೇಬ್ರೆ. ಹಾ ಬಂತು, ನೀವು ಕಾಣಿಸ್ತಿದ್ದೀರಾ ಸಾಹೇಬ್ರೆ? ಸಾಹೇಬ್ರೆ ಇದೇ ಮೊದಲನೇ ಸರಿ ಅಲ್ವಾ ನೀವು ಈ ರೀತಿ ನಂಗೆ ಫೋನ್ ಮಾಡ್ತಿರೋದು? ಅಲ್ವಾ? ಸರಿ ಮಾತ್ರೆ ತೋರಿಸಿ. ಹಾ. ನೀವು ನೆಟ್ವರ್ಕ್ ಇರೋ ಕಡೆ ಬನ್ನಿ. ಹೌದಾ? ನನಗೆ ನೀವು ಚೆನ್ನಾಗಿ ಕಾಣಿಸ್ತಿದ್ದೀರಾ ಸಾಹೇಬ್ರೆ? ಹಾಗಾದ್ರೆ ಮೋಸ್ಟ್ಲಿ ನಂದೇ ಪ್ರಾಬ್ಲಮ್ ಅನ್ಸುತ್ತೆ. ಸುಮ್ಮನೆ ಒಂಚೂರು ಆ ಕಡೆ ಈ ಕಡೆ ಹೋಗಿ ಆ ಮಾತ್ರೆ ಬಾಕ್ಸ್ ತೋರಿಸಿ. ಹಾ ಈಗ ಕಾಣಿಸ್ತಿದ್ಯಾ? ಸುಮ್ಮನವ್ರೆ ಏನು ಕಾಣಿಸ್ತಾ ಇಲ್ಲ, ಒಂಚೂರು ಆ ಕಡೆ ಈ ಕಡೆ ಹೋಗಿ ಟ್ರೈ ಮಾಡಿ, ಬೆಳ್ ಕಡೆ ಬನ್ನಿ. ಹೌದಾ?
ಈಗ ಕಾಣಿಸ್ತಿದ್ಯಾ ಸಾಹೇಬ್ರೆ? ಇಲ್ಲ ಸುಮನವ್ರೆ, ಏನು ಕಾಣಿಸ್ತಾ ಇಲ್ಲ. ಸುಮನವ್ರೆ, ಒಂದು ಫೋನ್ ಬರ್ತಾ ಇದೆ, ಮತ್ತೆ ಮಾಡ್ತೀನಿ ರೀ. ಸರಿ ಸರಿ ಸಾಹೇಬ್ರೆ. ಹಲೋ ಚಿಟ್ಟೆ, ಹೇಳು. ಸಾಹೇಬ್ರ, ನಾಯಕರು ಫುಲ್ ಗರಂ ಆಗ್ಯಾರ. ಏನೋ ಅರ್ಜೆಂಟ್ ಕೆಲಸ ಐತಂತ ಲಗುನ್ ಬರ್ರಿ. ಚಿಟ್ಟೆ, ಒಂದು 5 ನಿಮಿಷ ಬಂದೇ ಇರು. ನೀನೇನಾದ್ರು ಹೇಳು, ಬರ್ತೀನಿ. ಓಕೆ. ಈಗ ಸಾಹೇಬ್ರಿಗೆ ಹೇಗೆ ತೋರಿಸೋದು? ಸಾಹೇಬ್ರೆ ಫೋನ್ ಮಾಡ್ತಿದ್ದಾರೆ. ಹಲೋ ಹಲೋ ಸುಮ್ನವ್ರೆ, ನಾನೊಂದು ಕೆಲಸ ಮಾಡ್ತೀನಿ. ಅದಕ್ಕೆ ವಾಯ್ಸ್ ನೋಟ್ ಹಾಕಿರ್ತೀನಿ. ಯಾವ ಟ್ಯಾಬ್ಲೆಟ್ ಕೊಡಬೇಕು ಅಂತ ನಾನೇ ಹೇಳಿರ್ತೀನಿ. ಅವ್ರು ಬಂದು ಕೊಡ್ತಾರೆ. ಓಕೆನಾ? ಸರಿ ಸಾಹೇಬ್ರೆ. ಓಕೆ, ಹುಷಾರ್. ಹಲೋ ಹಲೋ, ಕೋಪದಲ್ಲಿ ಒಂದು ಮಾತು ಅಂದಿದ ತಕ್ಷಣನೇ ಬರ್ರಂತ ಹೊರಟೋಗ್ಬಿಡೋದ? ಎಲ್ಲಿಗೆ ಹೋಗ್ತಾ ಇದೀಯಾ, ಯಾತಕ್ಕೆ ಹೋಗ್ತಾ ಇದೀಯಾ ಅಂತ ಹೇಳೋಗೋದು ಬೇಡ. ಏನ್ರಿ, ನಾನು 2 ಸಲ ಹೇಳಿದ್ದೀನಲ್ವಾ ಹೋಗಿ ಬರ್ತೀನಿ ಅಂತ. ನೀವೇ ಸರಿ ಹೋಗ್ಬಾ ಅಂತ ಹೇಳಿದ್ರಿ, ಮರ್ತು ಬಿಟ್ರಾ? ಹೇಳೋಗಿದ್ದೇನೆ ಪದು. ಓ, ಹಾಳಾದ ಮರುವು ಕಣೆ. ನೋಡು, ಇನ್ನೊಂದು ವಿಷಯ ಹೇಳ್ತೀನಿ. ನಿನ್ನ ಹೆಸರು ನನ್ನ ಜ್ಞಾಪಕದಲ್ಲಿದೆಯಲ್ಲ, ಅದೇ ನಿನ್ನ ಪುಣ್ಯ ಅನ್ಕೋ. ನೋಡೋ, ಯಾಕೋ ಒಂಥರ ಅನೀಸಿ ಆಗ್ತಾ ಇದೆ. ಡಾಕ್ಟರ್ ಹತ್ರಕ್ಕೆ ಹೋಗಿ ಒಂದ್ಸತಿ ಪರೀಕ್ಷೆ ಮಾಡಿಸ್ಕೊಂಬರೋಣ ಕಣೆ. ತುಂಬಾ ಸಲ ಹೇಳಿದ್ದೀನಿ ನಾನು ಹೋಗ್ ಬರೋಣ ಅಂತ. ನೀವೇ ಬೇಡ ಬೇಡ ಅಂತ ಮುಂದೂಡ್ತಾ ಇದ್ದೀರಾ. ಆಯ್ತು ಮಾರಾಯ್ತಿ, ನಾನು ಅವಾಗ ಬೇಡ ಅಂತ ಹೇಳಿದೆ. ಇವಾಗ ಹೋಗೋಣ. ಯಾವಾಗ ಹೋಗೋಣ ಹೇಳು? ಸರಿ, ಬರ್ತಾ ಇದ್ದೀನಿ. ಇವತ್ತು ಸಂಜೆನೆ ಹೋಗೋಣ. ಅಪಾಯಿಂಟ್ಮೆಂಟ್ ತಗೋತೀನಿ. ಆಯ್ತಾಯ್ತು, ಬೇಗ ಬಂದ್ಬಿಡು. ಹಾ. ಅಯ್ಯೋಯ್ಯೋ, ಹಂಗೆ ಇಟ್ಟು ಬಂದ್ಬಿಟ್ಟಿದ್ದೀನ. ಯಾಕೋ ನಿಜವಾಗ್ಲೂ ಬರೋ ಜಾಸ್ತಿ ಆಗ್ತಾ ಇದೆ ನನಗೆ. ರೀ, ನಿಮ್ಮ ಹತ್ರ ಏನೋ ಮಾತಾಡ್ಬೇಕಿತ್ತು. ರೀ ರೀ ಏನದ್ಕೆ ಅಣ್ಣ ನಿಮ್ಮನ್ನ ಏನ್ ಅನ್ಕೊಂಡಿದ್ದಾನೆ? ಹ, ಅಪ್ಪ ನೋಡಿದ್ರೆ ನನ್ನನ್ನ ಅವಳ ಕೆಲಸದೊಳಗೆ ಮಾಡಿದ್ರು. ಈಗ ನೀವು ಅವಳ ಕೆಲಸದೊಳಗೆ ಮಾಡ್ತೀರಾ? ಯಾವ ಟ್ಯಾಬ್ಲೆಟ್ ತಗೋಬೇಕು ಅಂತ ಗೊತ್ತಿಲ್ದಿರೋ ಆ ಇಲ್ಲಿಟ್ರೇಟ್ಗೆ ನಾವ್ ಯಾಕೆ ಅದಕ್ಕೆ ಕಾಳಜಿ ಮಾಡ್ಬೇಕು? ಪಾಪ ಜಾನು, ಅವಳಿಗೆ ಯಾವ ಮಾತ್ರೆ ತಗೋಬೇಕು ಅನ್ನೋದೇ ಗೊತ್ತಿಲ್ಲ. ಅವಳು ಯಾವ್ದ್ಯಾವ್ದೋ ಮಾತ್ರೆ ತಗೊಳ್ಳೋದು, ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನ್ ಗತಿ? ಪಾಪ, ಈ ಟೈಮಲ್ಲಿ ಅವಳು ಜಾಸ್ತಿ ಮಾತ್ರೆನೂ ತಗೊಳ್ಳೋ ಹಾಗಿಲ್ಲ. ಅವಳೇನಾದ್ರೂ ಮಾತ್ರೆ ತಗೊಂಡ್ಲು ಅಂತ ಆದ್ರೆ ಅದು ಮಗು ಮೇಲೆ ರಿಯಾಕ್ಟ್ ಆಗ್ಬಿಡುತ್ತೆ. ಹೊಟ್ಟೆಲಿರೋ ಮಗು ಅಬಾರ್ಟ್ ಆದ್ರೂ ಆಗ್ಬೋದು. ಸರಿ ಸರಿ, ನೀನು ಹೋಗಿ ನಿನ್ ಕೆಲಸ ನೋಡ್ಕೊ. ನಾನು ಹೋಗಿ ಅವಳಿಗೆ ಕರೆಕ್ಟ್ ಆಗಿರೋ ಮಾತ್ರೆ ಕೊಟ್ಟು ಬರ್ತೀನಿ. ಹೋಗು. ನಡಿಯಪ್ಪ ಬೇಗ. ನಾಯಕ್ರೆ, ಏನ್ ಮಾಡ್ತಾ ಇದೆಯಾ ತೀರ್ಥ? ನೀನು ಈಗ ಬೆಳೀತಾ ಇದೀಯಾ. ವಿಷಯ ಗೊತ್ತಿಲ್ಲದೆ ದುಡ್ಕಕ್ಕೆ ಹೋಗ್ಬೇಡ. ಆವೇಶದಲ್ಲಿ ಏನೇನೋ ಮಾತಾಡಬೇಡ ಅಂತ ಎಷ್ಟು ಸರಿ ಹೇಳಿಲ್ಲ ನಿನಗೆ? ನಾಯಕ್ರೆ, ನಾನು ಏನು ಮಾಡಿದೆ? ಏನು ಮಾಡಿದೆ? ನಿನಗೂ ಆ ಕಾಂಟ್ರಾಕ್ಟ್ಸ್ ಕರೆಸಿ ಏನೋ ಒಂದು ಮಾತಾಡಿ ಸಮಾಧಾನ ಮಾಡೋಂತ ನಾನಿದ್ರೆ ಈಗಲೂ ಗಲಾಟೆ ಮಾಡಿ ಕಳಿಸಿದ್ಯಂತೆ. ನಿನಗೆ ಕೋಪ ತಡ್ಕೊಳಕ್ಕಾಗೋದಿಲ್ವಾ? ನೋಡ್ತೀರ್ಥ, ಈ ರಾಜಕೀಯದಲ್ಲಿ ಕೋಪ ಒಳ್ಳೇದಲ್ಲ. ಹಾಗಲ್ಲ ನಾಯಕ್ರೆ, ಅವರೇ ತಲೆ ಕೆಟ್ಟವ್ರ ಹಾಗೆ ಮಾತಾಡಿದ್ದು. ನೋಡ್ತೀರ್ಥ, ಅವ್ರು ಮಾತಾಡ್ತಾರೆ, ಅವರಿಂದ ಎಲೆಕ್ಷನ್ಗೆ ಹೆಲ್ಪ್ ಆಗುತ್ತೆ. ಅಂಥವ್ರಿಂದಾನೆ ನಮ್ಮ ಪಾರ್ಟಿಗೆ ಫಂಡ್ ಜನರೇಟ್ ಆಗೋದು. ನೋಡು, ಈ ವಿಷಯದಲ್ಲಿ ದುಡುಕ್ತಾ ಇದೆಯಾ, ಅವ್ರಿಗೆ ಲಾಸ್ ಆಗದಿರೋ ಥರ ನೋಡ್ಕೋ. ನಾಯಕ್ರೆ, ಅವ್ರು ನಿಮ್ಮ ಹತ್ರ ಏನೇನೋ ಸುಳ್ಳು ಹೇಳಿದ್ದಾರೆ. ನಾನು ಮಾಡಿರೋ ಒಪ್ಪಂದದಲ್ಲಿ ಎಲ್ಲರಿಗೂ ಲಾಭ ಇದೆ, ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ. ಅದು ತೀರ್ಥ, ರಾಜಕೀಯದ ನಿನಗಿಂತ ಅನುಭವ ಜಾಸ್ತಿ ನನಗಿದೆ. ಎಲ್ಲಿ ಹೇಗೆ ಮಾತಾಡಬೇಕು, ಏನು ಮಾಡಬೇಕು ಅನ್ನೋದು ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು ಕಣಯ್ಯ. ನೋಡ್ತೀರ್ಥ, ಒಂದು ಕಡೆ ಕಡಿಮೆ ಸಂಪಾದನೆ ಮಾಡೋದು, ಇನ್ನೊಂದು ಕಡೆ ಜಾಸ್ತಿ ಮಾಡಿದ್ರಾಯ್ತು. ಅದೇನು ಅಂತಾರಲ್ಲ, ಈರುಳ್ಳಿ ಬಿಟ್ಟಿದ್ದನ್ನ ಬೆಳ್ಳುಳ್ಳಿ ತಗೋ ಅಂತ. ಯಾಕೆ ನಿನಗೆ ಅಲ್ಲೇ ಸಂಪಾದನೆ ಮಾಡ್ಬೇಕಂತ ಹಠ? ಯಾಕಂದ್ರೆ ಹೆಚ್ಚು ಲಾಭ ಪಡಿತಾ ಇರೋದು ಅವರು ನಾಯಕ್ರೆ. ಮತ್ತೆ ಮತ್ತೆ ಅದನ್ನೇ ಮಾತಾಡ ತೀರ್ಥ. ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. 5% ಹೋದ್ರೂ ಚಿಂತೆ ಇಲ್ಲ. ಅವ್ರನ್ನ ಕರೆಸಿ ಮಾತಾಡಿ ಸಮಾಧಾನ ಮಾಡು. ನಾಯಕ್ರೆ, ನನಗೆ ಅವಮಾನ ಆಗುತ್ತೆ. ನಾನು ಹೇಳಿದಾಗ ಮಾಡದೆ ಹೋದ್ರೆ ಇದಕ್ಕಿಂತ ದೊಡ್ಡ ಅವಮಾನ ಆಗುತ್ತೆ.
ನಾನಾಗಿದ್ದಕ್ಕೆ ನಿನಗೆ ಕರೆದು ಬುದ್ಧಿವಾದ ಹೇಳ್ತಾ ಇದ್ದೀನಿ. ದೊಡ್ಡವರಾಗಿದ್ದಿದ್ರೆ ಅವ್ರ ಹತ್ರ ಕ್ಷಮೆ ಕೇಳು ಅಂತ ಹೇಳಿರೋರು. ನಾಯಕರೇ ಏನ್ ಹೇಳ್ತಿದ್ದೀರಾ? ಅವರಿಂದ ನಾವಲ್ಲ, ನಮ್ಮಿಂದ ಅವರು. ನಾವ್ ಯಾಕೆ ಅವ್ರಿಗೆ ಬೆಲೆ ಕೊಡ್ಬೇಕು? ಇಲ್ಲೇ ನಿನ್ ತಪ್ಪು ತಿಳ್ಕೊತಾ ಇರೋದು. ನಾವಿದ್ರೆ ಅಧಿಕಾರದಲ್ಲಿ 5 ವರ್ಷ ಇರ್ತೀವಿ, ಹೆಚ್ಚು ಕಮ್ಮಿ ಆದ್ರೆ ಉದುರೋಗ್ತೀವಿ. ಆದ್ರೆ ಅವರು ಯಾವುದೇ ಸರ್ಕಾರ ಬಂದು ತಮ್ಮ ಬೇಳೆ ಬೇಯಿಸ್ಕೋತಾರೆ. ಅವ್ರು ಯಾವತ್ತು ಚಾಲ್ತಿಲಿರ್ತಾರೆ ಕಣೋ. ಇಂಥವ್ರನ್ನ ಯಾವತ್ತು ಎದುರಾಕೋಬಾರ್ದು. ಅವರು ಮುಖ್ಯಮಂತ್ರಿಗಳ ಹತ್ರ ತುಂಬಾ ಮಾತಾಡಿದ್ದಾರೆ. ನಿನ್ ಬಗ್ಗೆ ಕಂಪ್ಲೇಂಟ್ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗೇನಾದ್ರೂ ಕಂಪ್ಲೇಂಟ್ ಕೊಟ್ರೆ ಅದು ಪಕ್ಷಕ್ಕೆ ಮುಜುಗುರ ಆಗತ್ತೆ, ಜೊತೆಗೆ ನಿನ್ನ ಕೆರಿಯರ್ಗೂ ಏಟಾಗತ್ತೆ. ನೋಡ್ತಿರ್ತಾ, ಅವ್ರಿಗೆ ಬರೀ ಸ್ಟೇಟ್ ಲೆವೆಲ್ ಅಲ್ಲ, ಸೆಂಟ್ರಲ್ ಲೆವೆಲ್ವರೆಗೂ ಕಾಂಟ್ಯಾಕ್ಟ್ ಇದೆ. ಏನು ಬೇಕಾದ್ರೂ ಮಾಡ್ತಾರೆ ಅವರು. ನೋಡು, ನಿನ್ನ ಮೇಲೆ ಆರೋಪ ಮಾಡೋದಕ್ಕೆ, ನಿನ್ನ ಶಿಕ್ಷಾಕೋದಕ್ಕೆ ಅವ್ರಿಗೆ ಟೈಮೇ ಬೇಕಾಗಿಲ್ಲ. ನಿನ್ನ ಗುರುವಾಗಿ ನಿಮ್ಗೊಂದು ಮಾತು ಹೇಳ್ತೀನಿ ಕೇಳು. ಮೊದಲವ್ರನ್ನ ಕರೆಸಿ ಸಮಾಧಾನ ಮಾಡು, ಆಯ್ತಾ? ನೋಡು, ನನ್ನ CM ಜೊತೆ ಮೀಟಿಂಗ್ ಇದೆ, ನಾನು ಹೊರಡ್ತೀನಿ. ಏನಂತೀರಿ ಸಾಹೇಬ್ರ? ಅವ್ರನ್ನ ಕರೆದು ಮಾತಾಡ್ಸ್ಬೇಕಂತೆ, ಕ್ಷಮೆ ಕೇಳ್ಬೇಕಂತೆ. ಅದು ಹೇಗಾಗುತ್ತೆ ಚಿಟ್ಟೆ? ಸಾಹೇಬ್ರ, ನೀವೇನಾದ್ರೂ ತಲೆ ತೆಗಿಸ್ಬಿಟ್ರ ಆ ಮಕ್ಕಳು ನಿಮ್ಮ ತಲೆ ಮೇಲೆ ಸವರಣೆ ಮಾಡ್ಬಿಡ್ತಾರ. ಇದೆಲ್ಲ ಆಗೋ ಮಾತಲ್ಬಿಟ್ರಿ ಸಾಹೇಬ್ರ. ಸರಿ ಬಾ, ಮನೆಗೆ ಹೋಗೋಣ. ಸುಮಾ, ಅಕ್ಕ, ಮಾತ್ರೆ ತಗೊಂಡ್ಯಾ? ಇಲ್ಲ ಅಕ್ಕ, ಯಾವ್ದು ತಗೋಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಸಾಹೇಬ್ರು ಅದೇನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೋದ್ರು. ನಿಮಗೆ ಫೋನಲ್ಲಿ ಹೇಳ್ತೀನಿ ಅಂತ ಹೇಳಿದ್ರು. ಹಾ, ನನಗೆ ಮೆಸೇಜ್ ಮಾಡಿದ್ದ. ಇರು, ನಾನೇ ಮಾತ್ರೆ ಕೊಡ್ತೀನಿ. ಅಯ್ಯಯ್ಯೋ, ನಾನು ಫೋನ್ ಮರ್ತೇ ಬಿಟ್ಟಿದ್ದೀನಿ. ಹೌದಾ? ಪರವಾಗಿಲ್ಲ ಅಕ್ಕ, ಆಮೇಲೆ ಕೊಡಿ. ಇಲ್ಲ, ಒಂದು ಕೆಲಸ ಮಾಡು, ಆ ಪ್ರಿಸ್ಕ್ರಿಪ್ಷನ್ ಕೊಡು. ಚೀಟಿ ಡಾಕ್ಟರ್ ಕೊಟ್ಟಿರ್ತಾರಲ್ಲ? ಗೊತ್ತಿಲ್ಲ ಅಕ್ಕ. ಹೌದಾ? ಸರಿ, ನಾನೇ ನೋಡಿ ಕೊಡ್ತೀನಿ. ಗೊತ್ತಿಲ್ಲದೆ ಇರೋದೇ ಒಳ್ಳೇದಾಯ್ತು. ಇದ್ಯಾವ ಮಾತ್ರೆಗಳು? ಯಾವುದಾದ್ರೆ ನನಗೇನು.